ಹಾಯ್, ಇವತ್ತಿನ ವಿಡಿಯೋನಲ್ಲಿ ನಾನು ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಕಪ್ ಆಗುವಷ್ಟು ಪುದೀನ, ಒಂದು ಕಪ್ ಆಗುವಷ್ಟು ಕೊತ್ತಂಬರಿ, 4 ಹಸಿಮೆಣಸಿನ್ಕಾಯಿ, 2 ಲವಂಗ, 2 ಏಲಕ್ಕಿ, ಸ್ವಲ್ಪ ಚಕ್ಕೆ, 6 ಬೆಳ್ಳುಳ್ಳಿ, 1/4 ಸ್ಪೂನಷ್ಟು ಮೆಣಸು, 1/4 ಸ್ಪೂನಷ್ಟು ಜೀರಿಗೆ ಪೌಡರ್, ಅರ್ಧ ಇಂಚಷ್ಟು ಶುಂಠಿ. ಇದಕ್ಕೆ ನೀರು ಹಾಕ್ಕೊಂಡು ಇವಾಗ ರುಬ್ಕೊಳ್ಳೋಣ. ಈಗ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಕಾದಾದಮೇಲೆ ಇದಕ್ಕೆ ಬಾತ್ ಐಟಮ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಬಾತ್ ಐಟಮ್ನ ಆ್ಯಡ್ ಮಾಡ್ಕೊಳ್ಳೋಣ. ಬಾತ್ ಎಲೆ, ಏಲಕ್ಕಿ 2, ಕಲ್ಲುವ್ವ, ಲವಂಗ 4, ಸೋಂಪು ಅರ್ಧ ಸ್ಪೂನಷ್ಟು, ಮೇಥಿ ಸೊಪ್ಪು ಸ್ವಲ್ಪ, 2 ಸ್ಟಾರ್ ಹೂವು. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ರುಬ್ಬಿದಂಥ ಮಸಾಲೆ ಹಾಕೊಳ್ಳೋಣ. ನೋಡಿ, ಮಸಾಲೆ ಹಾಕೊಳ್ಳೋಣ. ಈಗ ಇದಕ್ಕೆ 1/4 ಸ್ಪೂನ್ ಅರಿಶಿನ ಹಾಕೊಳ್ಳೋಣ. ಮಸಾಲೆ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ, 2 ಪಾವ್ ಆಗುವಷ್ಟು. ಅಕ್ಕಿ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಆಗೋದಕ್ಕೆ ಬಿಡೋಣ. ಹೀಗೇನೆ ನೋಡಿ, ಈಗ ಫ್ರೈ ಆಗಿದೆ. ಇದಕ್ಕೆ ಒಂದು ಸ್ಮಾಲ್ ಕಪ್ ಆಗುವಷ್ಟು ಮೊಸರು ಆ್ಯಡ್ ಮಾಡ್ಕೊಳ್ಳೋಣ. ಮೊಸರು ಹಾಕೋಣ. ಈಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ 2.5 ಕಪ್ ಆಗೋಷ್ಟು ಅಕ್ಕಿ ತಗೊಂಡಿರೋದ್ರಿಂದ 5 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಚೆಕ್ ಮಾಡ್ಕೊಳ್ಳಿ. ಉಪ್ಪೇನಾದರೂ ಕಮ್ಮಿ ಆಗಿದ್ರೆ ಉಪ್ಪು ಇವಾಗಲೇ ಹಾಕೋಬಿಡಿ. ಈಗ ಇದು ಕುದಿ ಬರಬೇಕು, ಅಲ್ಲಿ ತನಕ ಹೀಗೆ ಬಿಡೋಣ. ನೋಡಿ, ಈಗ ಇದಕ್ಕೆ ಮೊಟ್ಟೆ ಹಾಕೊಳ್ಳೋಣ. ನೋಡಿ, ಇಲ್ಲಿ ನಾನು 5 ಮೊಟ್ಟೆ ತೊಗೊಂಡಿದ್ದೀನಿ. 5 ಮೊಟ್ಟೆ ಹಾಕೊಳ್ಳೋಣ. ನೀವು ಇದನ್ನು ಕಟ್ ಮಾಡಿ ಕೂಡ ಹಾಕೊಳ್ಬೋದು, ಇಲ್ಲಾಂದರೆ ಹಿಂಗೆ ಕೂಡ ಹಾಕೊಳ್ಬೋದು. ಈಗ ಇದಕ್ಕೆ ದಮ್ ಕಟ್ಟೋಣ.
ಇದಕ್ಕೆ ಒಂದು ತವ ಇಟ್ಟು ಇದ್ರ ಮೇಲೆ ಈ ಪಾತ್ರೆನ ಇಟ್ಟು ಇದಕ್ಕೆ ಪ್ಲೇಟ್ ಮುಚ್ಚೋಣ. ನೋಡಿ ಈ ರೀತಿ ಹೀಗೆ ಪ್ಲೇಟ್ ಮುಚ್ಚಿ ಭಾರ ಇರೋವಂಥ ಒಂದು ವಸ್ತುನ ಇಡೋಣ. ಇದನ್ನು ಹೀಗೆ ಸಿಮ್ಮಲ್ಲೇ 15 ನಿಮಿಷ ಆಗುವಷ್ಟು ಕುಕ್ ಮಾಡ್ಕೊಳ್ಳೋಣ. ಈಗ ಇದನ್ನು ತೆಗೆಯೋಣ. ನೋಡಿ ಎಷ್ಟು ಚೆನ್ನಾಗಿ ದಮ್ ಕಟ್ಟಿದೆ. ಈಗ ಇದನ್ನು ಕ್ಲೀನಾಗಿ ಕಲಿಸ್ಕೊಂಡು ಸರ್ವ್ ಮಾಡೋಣ.